ಹಾಯ್ ಮಕ್ಕಳೇ, ಇಂದಿನ ವಿಡಿಯೋ 5ನೇ ತರಗತಿ ಕನ್ನಡ ಭಾಗ 2 ಪದ್ಯ 7 ಮೂಡಲ ಮನೆ. ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳು ಹಾಗೂ ಭಾಷಾ ಅಭ್ಯಾಸದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ. ನಿಮ್ಮ ಈ ಪ್ರೋತ್ಸಾಹವು ನಮ್ಮ ಮುಂದಿನ ವಿಡಿಯೋ ಮಾಡಲಿಕ್ಕೆ ಮತ್ತಷ್ಟು ಹುಮ್ಮಸ್ಸನ್ನು ನೀಡುತ್ತೆ. ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ. ಕವಿಯ ಹೆಸರು ಚಂದ್ರಶೇಖರ್ ಕಂಬಾರ್. ಜನನ 2/1/1937. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡ್ಗೆರೆ ಗ್ರಾಮದಲ್ಲಿ ಜನಿಸಿದರು. ನಾಟಕಗಳು ಸಂಗ್ಯಾಬಾಳ್ಯ, ಜೋಕುಮಾರಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ ಇತ್ಯಾದಿಗಳು. ಪ್ರಶಸ್ತಿಗಳು: ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಇವರ ಮಹಾಕಾವ್ಯ ಚಕೋರಿ. ಪ್ರಸ್ತುತ ಈ ಮೂಡಲಮನೆ ಕವನವನ್ನು ಅವರ ಎಲ್ಲಿದೆ ಶಿವಾಪುರ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ? ಉತ್ತರ: ಆಲದ ಮರ ಊರಿನ ಹೆಬ್ಬಾಗಿಲಿನಲ್ಲಿ ಬೆಳೆದು ನಿಂತಿದೆ. ಎರಡನೆಯ ಪ್ರಶ್ನೆ, ರೆಂಬೆ ಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ? ಉತ್ತರ: ರೆಂಬೆ ಕೊಂಬೆಯ ಮೇಲೆ ರೆಕ್ಕೆ ಬಲಿತ ಹಕ್ಕಿಗಳು ಗೂಡು ಕಟ್ಟಿವೆ. ಮೂರನೇ ಪ್ರಶ್ನೆ, ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ? ಉತ್ತರ: ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ವಲಸಿಗ ಹಕ್ಕಿಗಳಿಗೆ ಹೇಳುತ್ತಿದ್ದಾರೆ. 4, ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ? ಉತ್ತರ: ಮರದಲ್ಲಿ ಭೂತ ಬೇತಾಳ ಜೋತ ಬಾವಲಿಗಳು ಸೇರಿ ಕರಗ ಕುಣಿಯುತ್ತಾರೆ. 5ನೆಯ ಪ್ರಶ್ನೆ, ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತಿದೆ? ಉತ್ತರ: ಮರದ ಎಲೆಗಳ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯುತ್ತಿದೆ. ಪ್ರಶ್ನೆ 6, ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಕವಿ ಇಲ್ಲಿ ದೇಶವನ್ನು ವಿಶಾಲವಾದ ಆಲದ ಮರಕ್ಕೆ ಹೋಲಿಸಿದ್ದಾರೆ. ಇನ್ನು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಮುಖ್ಯ ಪ್ರಶ್ನೆ, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ ನೆತ್ತಿಗೂದಲ ಹರವಿ ತಪವ ಮಾಡೋಣ್ಯಾರ ಜಡಿಮುನಿಯ ಜಡಿಯ ಹಂಗ ಬೀಳಲ. ಮೂಡ್ಯಾವ ತೊಗಲ ಗೊಂಬೆಯಾಟ ಕರುಳ ಬಳ್ಳಿಯ ಕತೆಯ ಹೇಳತಾವ ನೋಡ್ರಿ ಶಾಂತ ಚಿತ್ತ ನಾವೂನು ಅದರ ಭಾಗ ಮಾತ್ರ. ಇನ್ನು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕಾಲಗಳ ಬಗ್ಗೆ ಈ ವ್ಯಾಕರಣ ಮಾಹಿತಿಯಲ್ಲಿ ನೀಡಲಾಗಿದೆ. ಇಲ್ಲಿ ಕಾಲ ಇದರ ಅರ್ಥವನ್ನು ನೋಡೋದಾಗಿ
ನಡೆಯುತ್ತಿರುವ ಮತ್ತು ನಡೆಯುವ ಕ್ರಿಯೆಗಳನ್ನು ಸೂಚಿಸುವುದೇ ಕಾಲಗಳು. ಇವುಗಳಲ್ಲಿ 3 ಪ್ರಕಾರಗಳಿವೆ. ಮೊದಲನೆಯದು ಭೂತಕಾಲ, ಎರಡನೆಯದು ವರ್ತಮಾನ ಕಾಲ, ಮೂರನೆಯದು ಭವಿಷ್ಯತ್ ಕಾಲ. ಭೂತಕಾಲ ಇದು ನಡೆದು ಹೋದ ಘಟನೆಗಳ ಬಗ್ಗೆ ತಿಳಿಸುತ್ತದೆ. ಉದಾಹರಣೆಗೆ, ಮಹೇಂದ್ರನು ಮನೆಗೆಲಸವನ್ನು ಮಾಡಿದನು. ಇಲ್ಲಿ ಕೆಲಸ ಪೂರ್ಣವಾಗಿದೆ, ಅದನ್ನು ನಾವು ಭೂತಕಾಲ ಅಂತ ಕರಿತೇವೆ. ರಾಣಿ ಮಾರುಕಟ್ಟೆಗೆ ಹೋದಳು, ಗುರುಗಳು ಪಾಠವನ್ನು ಹೇಳಿದರು. ಇವೆಲ್ಲವೂ ಪೂರ್ಣವಾಗಿ ಮುಗಿದ ಕೆಲಸಗಳಾಗಿವೆ. ಆದ್ದರಿಂದ ಮಾಡಿದಂತಹ ಕೆಲಸಗಳನ್ನು ನಾವು ಭೂತಕಾಲಕ್ಕೆ ಉದಾಹರಣೆಯಾಗಿ ನೀಡ್ತೇವೆ. ಇನ್ನು ವರ್ತಮಾನ ಕಾಲ ಇದು ಸದ್ಯ ನಡೆಯುತ್ತಿರುವ ಕೆಲಸ ಕಾರ್ಯಗಳ ಬಗ್ಗೆ ಹೇಳುವಂತಹದ್ದು. ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ, ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ, ಅವರು ಜಮೀನಿನಲ್ಲಿ ದುಡಿಯುತ್ತಾರೆ. ಇವು ಸದ್ಯ ಅಂದರೆ ಈಗ ಸದಾ ಈ ಕೆಲಸವನ್ನು ಅಂದರೆ ಸದ್ಯದಲ್ಲಿ ಈ ಕೆಲಸವನ್ನು ಕ್ರಿಯೆಯಲ್ಲಿ ತೊಡಗಿರುವುದು ಅಂತ ಅರ್ಥ. ಇವು ವರ್ತಮಾನ ಕಾಲಕ್ಕೆ ಉದಾಹರಣೆಗಳಾಗಿವೆ. ಇನ್ನು ಭವಿಷ್ಯತ್ ಕಾಲ ಮುಂದೆ ನಡೆಯುವ ಕ್ರಿಯೆಗಳ ಬಗ್ಗೆ ಹೇಳುವಂತಹದ್ದು. ಪ್ರಸಾದ ಶಿಕ್ಷಕ ಆಗುವನು, ಶಾಲಿನಿ ನಟಿ ಆಗುವಳು, ವೈದ್ಯರು ನಮ್ಮ ಮನೆಗೆ ಬರುವರು. ಅಂದರೆ ಮುಂದೆ ನಡೆಯುವಂತಹ ಕ್ರಿಯೆಗಳ ಬಗ್ಗೆ ಸೂಚಿಸುವುದು ಅದು ಭವಿಷ್ಯತ್ ಕಾಲವಾಗಿದೆ. ಇನ್ನು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದ ಬಗ್ಗೆ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಆಡಿದೆನು, ಆಡುತ್ತೇನೆ, ಆಡುವೆನು, ನೋಡಿದೆನು, ನೋಡುತ್ತೇನೆ, ನೋಡುವೆನು, ಬೇಡಿದಳು, ಬೇಡುತ್ತಾಳೆ, ಬೇಡುವಳು, ಓದಿದನು, ಓಡುತ್ತಾನೆ, ಓಡುವನು, ನಡೆಯಿತು, ನಡೆಯುತ್ತದೆ, ನಡೆಯುವುದು. ಅದೇ ರೀತಿಯಾಗಿ ಇಲ್ಲೇ ಈ ಕಾಲಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಭಾಷಾಭ್ಯಾಸದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಶಬ್ದ ಯಾವ ಕಾಲವನ್ನು ಸೂಚಿಸುತ್ತದೆ ಬರೆಯಿರಿ. ಅರ್ಚನಾ ಗೆಳತಿಯ ಮನೆಗೆ ಹೋಗುವಳು. ಹೋಗುವಳು ಇದು ಮುಂದೆ ನಡೆಯುವಂತಹ ಕ್ರಿಯೆ, ಆದ್ದರಿಂದ ಇದು ಭವಿಷ್ಯತ್ ಕಾಲ. ಚಂದನ್ ಚಂಡಾಟ ಆಡುತ್ತಾನೆ, ಆತ ಕ್ರಿಯೆಯನ್ನು ಮಾಡುತ್ತಿದ್ದರಿಂದ ಅದು ವರ್ತಮಾನ ಕಾಲ. ಧನುಶ್ರೀ ಗೀತೆ ಹಾಡಿದಳು, ಇದು ಹಾಡಿ ಮುಗಿಸಿರುವಂತಹದ್ದು, ಅಂದರೆ ಕ್ರಿಯೆ ಇಲ್ಲಿ ಮುಗಿದಿದೆ, ಆದ್ದರಿಂದ ಇದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ. ಆ ಮಾದರಿಯಂತೆ ಸರಿಯಾದ ಶಬ್ದ ಬರೆಯಿರಿ. ಮಾದರಿ ರಾಜ್ಯವನ್ನು ಆಳುವಳು, ಇದು ರಾಣಿ. ಹಣ ವಸ್ತುಗಳನ್ನು ಉಚಿತವಾಗಿ ನೀಡುವವ ದಾನಿ. ಸೇನೆಯನ್ನು ಮುನ್ನಡೆಸುವವ ಸೇನಾಧಿಪತಿ. ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗಿದವ ಅವನಿಗೆ ರೋಗಿ ಎಂದು ಕರೆಯುತ್ತೇವೆ. ಇದು ಈ ಮೂಢನಮನೆಯ ಪದ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೋತ್ತರ ಮತ್ತು ಭಾಷಾಭ್ಯಾಸಗಳು. ವಿಡಿಯೋ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.